ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಚರ್. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಇಸ್ ದ್ಯಾಟ್ ವೆದರ್ ಲೇಟೆಸ್ಟ್ ಇಸ್ ದ ಗ್ರೇಟೆಸ್ಟ್. ಸೊ ಲೇಟೆಸ್ಟ್ ಇಸ್ ದ ಗ್ರೇಟೆಸ್ಟ್ ಅಂದರೆ ಏನು ಅಂತ ನಿಮ್ಮ ಮೈಂಡಲ್ಲಿ ರನ್ ಆಗ್ತಾ ಇರ್ಬೋದು. ತುಂಬ ಸಿಂಪಲ್ಲು. ನೀವು ಜನರಲಿ ಇವಾಗ ನೋಡ್ತಾ ಇದ್ದೀರಾ, ಸಾಕಷ್ಟು ಪ್ರಾಡಕ್ಟ್ಸ್ ಈ ವರ್ಷ ಸಾಕಷ್ಟು ಪ್ರಾಡಕ್ಟ್ಸ್ ಕಾರ್ಸ್ ಲಾಂಚ್ ಆಗಿದೆ. ಟಾಪ್ 5 ಕಾರ್ಸ್ ಆ್ಯಂಡ್ ಬೈಕ್ಸ್ ಎರಡು ಆ್ಯಂಡ್ ಈವನ್ ಸೈಕಲ್ಸ್ ಬಗ್ಗೆನೂ ನಾನು ಚಾಲನೆ ಮಾಡಿದ್ದೀನಿ. ಸೊ ನೀವು ನೋಡ್ಬೋದು, ನಿಮಗೆ ಸಾಕಷ್ಟು ಆಪ್ಷನ್ಸ್ ಇದೆ. ಯು ಹ್ಯಾವ್ ಸೋ ಮೆನಿ ಆಪ್ಷನ್ ಟು ಚೂಸ್ ವಿತ್. ಸೊ ಅದರಲ್ಲಿ ನಿಮಗೆ ಸಾಕಷ್ಟು ಆಪ್ಷನ್ಸು ಹಳೆ ವೆಹಿಕಲ್ಸ್ ಇರುತ್ತೆ, ಹಳೆ ವೆಹಿಕಲ್ಸ್ ಅಪ್ಡೇಟ್ ಆಗಿರುತ್ತೆ, ಅವ್ರು ಕಂಪ್ಲೀಟ್ಲಿ ನ್ಯೂ ವೆಹಿಕಲ್ಸ್ ಬಂದಿರುತ್ತೆ. ನಾನಿಲ್ಲಿ ಬೇಸಿಕಲಿ ಮೋಟರ್ ಸೈಕಲ್ ರಿಲೇಟೆಡ್ ನಾನು ಕಾಂಟೆಕ್ಸ್ಟಲ್ಲಿ ಮಾತ್ರ ಹೇಳ್ತೀನಿ ನಾನು, ಬಿಕಾಸ್ ಅದು ದಟ್ ಈಸ್ ಮೋರ್ ಐ ವುಡ್ ಸೇ ವೇರ್ ಪೀಪಲ್ ಆರ್ ಪ್ಲಾನಿಂಗ್ ಟು ಬೈ ದ ಲೇಟೆಸ್ಟ್ ಪ್ರಾಡಕ್ಟ್. ಬಿಕಾಸ್ ಕಾರ್ಸ್ ವಿಚಾರದಲ್ಲಿ ನೋಡೋದಾದ್ರೆ ಯು ನೋ ದಟ್ ಇಟ್ಸ್ ಆಲ್ ಅಬೌಟ್ ಬಜೆಟು. ನಿಮ್ಮ ಬಜೆಟಲ್ಲಿ ಏನು ಸೂಟ್ ಆಗೋದು ಅದನ್ನ ಬೈ ಮಾಡ್ತೀರಾ. ಅಲ್ಲಿ ನೀವು ಅಷ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಬಟ್ ಅಲ್ಲೂ ದೇರ್ ಆರ್ ಸಮ್ ಸಿನಾರಿಯೋಸ್ ವೇರ್ ಯು ಮೈಟ್ ಕನ್ಸಿಡರ್ ದಿಸ್ ಥಿಂಗ್ ಲೈಕ್ ಲೇಟೆಸ್ಟ್ ತೊಗೋಬೇಕಾ ಇಲ್ಲ ಹಳೆ ತೊಗೋಬೇಕಾ. ಬಟ್ ಜನರಲಿ ಬಜೆಟ್ ಮೇಲೆ ನೀವು ರಿಲೈ ಆಗಿಬಿಡ್ತೀರಾ. ಬಟ್ ಎನಿವೆ, ಜನರಲಿ ವಿತ್ ಬೈಕ್ಸ್ ಏನಾಗುತ್ತೆ ಅಂದರೆ ನಿಮಗೆ ಸಣ್ಣ ಪುಟ್ಟ 30,000-20,000 40,000ಅಲ್ಲಿ ನಿಮಗೆ ಹೊಸ ಪ್ರಾಡಕ್ಟ್ ಇರ್ಬೋದು, ಆರ್ ನಿಮಗೆ ಹಳೆ ಪ್ರಾಡಕ್ಟ್ಸ್ ಇರುತ್ತೆ. ಸೊ ಎಷ್ಟೊಂದು ಸಾವಿರಾರು ಪ್ರಾಡಕ್ಟ್ಸ್ ಇರುತ್ತೆ ನಿಮಗೆ. ಸೈಕಲ್ಸ್ ವಿಚಾರ ಬಿಡಿ, ಅದು ಒಂದು ತಲೆನೇ ಕೆಟ್ಟೋಗ್ಬಿಡುತ್ತೆ ನಿಮಗೆ ಸೈಕಲ್ಸ್ ನೋಡೋದು. ನಿಮಗೆ ಯಾವ ಪ್ರಾಡಕ್ಟ್ ತೊಗೋಬೇಕಂತಲೇ ಗೊತ್ತಿರಲ್ಲ. ಸೊ ಸೈಕಲ್ ವಿಚಾರ ನಾನು ಇಲ್ಲಿ ಟಾಪಿಕಲ್ಲಿ ಜಾಸ್ತಿ ಡಿಸ್ಕಸ್ ಮಾಡಲ್ಲ. ಮೇನ್ಲಿ ಮೋಟರ್ ಸೈಕಲ್ ರಿಲೇಟೆಡ್ ನಾನು ಮಾಡ್ತೀನಿ. ಬಿಕಾಸ್ ಮೋಟರ್ ಸೈಕಲ್ ರಿಲೇಟೆಡ್ ಏನಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಇಟ್ ಈಸ್ ಮೋರ್ ಅಂಡರ್ಸ್ಟ್ಯಾಂಡೇಬಲ್. ಇದನ್ನು ನೀವು ಕಾರ್ಸ್ ಆ್ಯಂಡ್ ಸೈಕಲ್ಸ್ ಕಡೆನೂ ನೀವು ನೋಡ್ಬೋದು. ಮೋಟರ್ ಸೈಕಲಲ್ಲಿ ಏನಾಗುತ್ತೆ ಅಂದರೆ ವೆನ್ ಯು ಆರ್ ಬೈಯಿಂಗ್ ಆರ್ ಪ್ಲಾನಿಂಗ್ ಟು ಬೈ ಅ ಮೋಟರ್ ಸೈಕಲು, ಯು ಆರ್ ನಾಟ್ ಜಸ್ಟ್ ಗೋಯಿಂಗ್ ಟು ಬೈ ಅ ಮೋಟರ್ ಸೈಕಲು. ಈ ಕರೆಂಟ್ ವರ್ಲ್ಡ್ ಆಫ್ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಂಡ್ ಎವ್ರಿಥಿಂಗ್ ವೇರ್ ಯು ವಾಂಟ್ ಟು ಶೋ ಆಫ್ ವಿತ್ ಪೀಪಲು ಆ್ಯಂಡ್ ಆಲ್ಸೋ ನಿಮಗೇನೆ ಆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲು, ಯು ವಾಂಟ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅರೌಂಡ್ ಯು ಅಂತ ಇದ್ದಾಗ ಯು ವಿಲ್ ನಾಟ್ ಬೈ ಜಸ್ಟ್ ದ ಮೋಟರ್ ಸೈಕಲ್. ನೀವು ಮೋಟರ್ ಸೈಕಲ್ ಜೊತೆ ಆಕ್ಸೆಸರೀಸ್ ತೊಗೋತೀರಾ, ಅದಕ್ಕೆ ಸೂಟೇಬಲ್ ಆಗಿರೋಂಥ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡೋಕ್ಕೆ ರೈಡಿಂಗ್ ಗೇರ್ಸ್ ತೊಗೋತೀರಾ, ನೀವು ವ್ಲಾಗಿಂಗ್ ಸೆಟಪ್ ತೊಗೋತೀರಾ. ಇನ್ ಕೇಸ್ ನೀವು ಟೂರ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಟೂರಿಂಗ್ ಸೆಟಪ್ ತೊಗೋತೀರಾ, ಲೈಕ್ ಸ್ಯಾಡಲ್ ಸ್ಟೇನು, ಸ್ಯಾಡಲ್ ಬ್ಯಾಗ್ಸು, ಆಮೇಲೆ ಈವನ್ ಹಾರ್ಡ್ ಲಗೇಜಸ್ಸು, ಪ್ಯಾನಿಯರ್ಸು ಅದೆಲ್ಲ ನೀವು ತೊಗೋತೀರಾ. ಸೊ ಬೇಸಿಕಲಿ ಇಷ್ಟೊಂದೆಲ್ಲ ನೀವು ಪರ್ಚೇಸಸ್ ಮಾಡಬೇಕಾದ್ರೆ ನಿಮಗೆ ಮೈಂಡಲ್ಲಿರುತ್ತೆ, ಯು ವಾಂಟ್ ಟು ಬೈ ದ ಲೇಟೆಸ್ಟ್ ಪ್ರಾಡಕ್ಟ್ ತೊಗೋಬೇಕಾ ನಾನು, ಆರ್ ಶುಡ್ ಐ ಗೋ ಫಾರ್ ದ ಓಲ್ಡರ್ ಪ್ರಾಡಕ್ಟ್ಸ್. ಸೊ ಈ ಮೈಂಡಲ್ಲಿರುತ್ತೆ. ಸೊ ಜನರಲಿ ನಿಮಗೆ ಒಂದು ಲೈಕ್ ಇನ್ ದ ಸೋಷಿಯಲ್ ಮೀಡಿಯಾ ಆ್ಯಂಡ್ ಎವ್ರಿಥಿಂಗು ದ ವೇ ದ ಪ್ರೊಜೆಕ್ಟಿವ್ ಇಸ್ ದ ಲೇಟೆಸ್ಟ್ ಇಸ್ ದ ಗ್ರೇಟೆಸ್ಟು. ಸಮ್ಟೈಮ್ಸು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಿತ್ ದ ರಿವ್ಯೂರ್ಸ್ ಆಲ್ಸೋ. ನಾನು ಸ್ವಲ್ಪ ಸಿಂಪಥೈಸ್ ಮಾಡ್ತೀನಿ. ಬಿಕಾಸ್ ವೆನ್ ಎವರ್ ದೇ ಆರ್ ಟೆಲಿಂಗ್ ಯು ಲೇಟೆಸ್ಟ್ ಇಸ್ ದ ಗ್ರೇಟೆಸ್ಟ್, ದೇ ಆರ್ ಆಬ್ವಿಯಸ್ಲಿ ಟೆಲಿಂಗ್ ಯು ಅಬೌಟ್ ದ ಪರ್ಫಾರ್ಮೆನ್ಸ್ ಆಫ್ ದ ವಾಟ್ ಎವರ್ ಗ್ಯಾಜೆಟ್ಸ್ ಅವರು ಪ್ರೆಸೆಂಟ್ ಮಾಡ್ತಾ ಇದ್ದಾರೋ. ಇನ್ ಕೇಸ್ ಮೋಟರ್ ಸೈಕಲ್ ಅಂದರೆ ಮೋಟರ್ ಸೈಕಲ್ ಪ್ರೆಸೆಂಟ್ ಮಾಡ್ತಾ ಇದ್ದಾರೋ. ಸೊ ಬೇಸಿಕಲಿ ಅದರದ್ದು ಅವರು ಹೇಳ್ತಾ ಇರ್ತಾರೆ ಜನರಲಿ. ಸೊ ಅವ್ರು ಕರೆಕ್ಟಾಗಿ ಹೇಳ್ತಾ ಇರ್ತಾರೆ ಅವರು. ನೀವು ಯು ಡೋಂಟ್ ಥಿಂಕ್ ದಟ್ ಓಕೆ ಅಲ್ಲಿ ಕಮೆಂಟ್ ಸೆಕ್ಷನ್ ಯಾರೋ ಬರ್ಬಿಡ್ತಾರೆ, ಸ್ಪ್ಲೆಂಡರ್ ಇದಕ್ಕಿಂತ ಬೆಟರ್ ಇದೆ, ಇನ್ನು ಇಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡಬೇಕಾ, ಇಷ್ಟು ಖರ್ಚಿಗೆ ಸೈಕಲ್ ತೊಗೋಬೇಕಾ. ಸೊ ಈ ಥರ ನೀವು ಕಾಮೆಂಟ್ ಸೆಕ್ಷನ್ ನೋಡ್ತೀರಾ. ಆರ್ ಸಂಬಡಿ ವಿಲ್ ಬಿ, ಇಫ್ ಯಾರೋ ಒಬ್ಬರು ಹಳೆ ಪ್ರಾಡಕ್ಟೇ ಚೆನ್ನಾಗಿದೆ ಅಂದರೆ, ಅಯ್ಯೋ ನೀನು ಡಬ್ಬ, ನಿನ್ನ ಪ್ರಾಡಕ್ಟು ಹೊಸ ಪ್ರಾಡಕ್ಟ್ ತೊಗೊಳಪ್ಪ, ಈ ಪ್ರಾಡಕ್ಟ್ ಯಾವನು ತೊಗೋತಾನೆ ಈ ಕಾಲದಲ್ಲಿ, ಆ ಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಥರ ನಿಮಗೆ ಸೋಷಿಯಲ್ ಮೀಡಿಯಾದಿಂದ ತುಂಬ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ಆ್ಯಂಡ್ ರೀಸೆಂಟ್ಲಿ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಒಬ್ಬರು ನೋಡ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ ದಟ್ ನೀವು ನನಗೆ ಒಂದು ಒಪಿನಿಯನ್ಸ್ ಹೇಳಿದ್ದೀರಾ ವಿಚ್ ವೆಹಿಕಲ್ ತೊಗೋಬೇಕು ಎವ್ರಿಥಿಂಗ್. ಬಟ್ ವಾಟ್ ಐ ಸಿ ಇಸ್ ನಾಟ್ ಜಸ್ಟ್ ಯು, ನಿಮ್ಮ ಒಬ್ಬರನ್ನೇ ಎಕ್ಸಾಂಪಲ್ ಅಂತಲ್ಲ, ಮೆಜಾರಿಟಿ ಪೀಪಲ್ ತುಂಬ ಕನ್ಫ್ಯೂಸ್ಡ್ ಇದ್ದಾರೆ. ಬಿಕಾಸ್ ತುಂಬ ಆಪ್ಷನ್ಸ್ ಇದೆ. ನನ್ನ ಒಪಿನಿಯನ್ಲಿ ಆಪ್ಷನ್ಸ್ ಇರೋದು ಒಳ್ಳೆಯದೇ. ಬಟ್ ನೀವು ಕ್ಲಾರಿಟಿ ಇಲ್ಲ ಅಂದರೆ ನಿಮ್ಮದು ಪರ್ಪಸ್ ಏನು, ನಿಮ್ಗೇನು ಬಜೆಟ್ ಇದೆ ನಿಮ್ಮದು, ಆ್ಯಂಡ್ ನಿಮ್ಮ ಪರ್ಫಾರ್ಮೆನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಗಾಡಿ. ಸೊ ಜನರಲಿ ವೆನ್ ಯು ಆರ್ ಪ್ಲಾನಿಂಗ್ ಟು ಬೈ, ನಾನು ಎಷ್ಟೊಂದು ವೀಡಿಯೋಸಲ್ಲಿ ಎಷ್ಟೊಂದು ನಿಮಗೆ ಡಿಸಿಷನ್ ಮಾರ್ಕರ್ಸ್ ಕೊಟ್ಟಿದ್ದೀನಿ. ಬಟ್ ಇಲ್ಲಿ ನಾನು ಕಂಪ್ಯಾರಿಸನ್ ನೀವು ಮಾಡಬೇಕಾದ್ರೆ ಜನರಲಿ ನೀವು ಡಿಫರೆಂಟ್ ವೆಹಿಕಲ್ಸ್ ಇರುತ್ತೆ ನೋಡಿ, ಡಿಫರೆಂಟ್ ವೆಹಿಕಲ್ಸ್ ಇರುತ್ತೆ, ಎಷ್ಟೊಂದು ಆಪ್ಷನ್ಸ್ ಇರುತ್ತೆ. ಸೊ ಆಪ್ಷನ್ಸಲ್ಲಿ ಕಂಪ್ಯಾರಿಸನ್ ಮಾಡಬೇಕಾದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಯು ನೀಡ್ ಟು ಕನ್ಸಿಡರ್, ಫಸ್ಟ್ ಥಿಂಗ್ ನಾನು ಹೇಳ್ಬಿಡ್ತೀನಿ ಈಸ್ ನಿಮ್ಮದು ಬಜೆಟ್ ಎಷ್ಟು ಅಂತ. ಸೊ ಬಜೆಟ್ ಏನು ಅಂತ ನಾನು ಹೇಳ್ತೀನಿ. ಬಜೆಟಲ್ಲಿ ನೀವು ಒನ್ ಥಿಂಗ್ ಯಾವ ಟು ಕನ್ಸಿಡರ್ ಇಸ್, ಬಜೆಟಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು, ಎಸ್ಪೆಷಲಿ ನೀವು ಮೋಟರ್ ಸೈಕಲ್ ತೊಗೋತಾ ಇದ್ದೀರಾ ಅಂದರೆ ನಿಮ್ಮದು 70% ಆಫ್ ದ ಬಜೆಟ್ ಯಾವಾಗಲೂ ನಿಮ್ಮದು ಮೋಟರ್ ಸೈಕಲ್ಗೆ ಇಟ್ಕೊಳ್ಳಿ. ಆ್ಯಂಡ್ 30% ಆಫ್ ದ ಬಜೆಟ್ ನೀವು ನಿಮ್ಮದು ಆಕ್ಸೆಸರೀಸು, ಲಗೇಜು, ಆಮೇಲೆ ರೈಡಿಂಗ್ ಗೇರ್ಸು, ಈವನ್ ವ್ಲಾಗಿಂಗ್ ಸೆಟಪ್ಪು. ಈ ಕಾಲದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಲೆಟ್ಸ್ ನಾಟ್ ಬಿ ಫೇಕ್, ಓಕೆನಾ. ನಮಗೆ ಗೊತ್ತು ದ್ಯಾಟ್ ನಾವೇನೋ ಒಂದು ಇಷ್ಟೊಂದು ಕಷ್ಟಪಟ್ಟು ಒಂದು ಕಾಸ್ಟ್ಲಿ ಗಾಡಿ ತೊಗೊಂಡಿದ್ದೀವಿ ಅಂದರೆ ನಾವು ಅವ್ರ ಜೊತೆ ಫೋಟೋ ತೆಗಿತೀವಿ. ಡಿಪೆಂಡ್ಸ್, ನಾವು ಫೋನಲ್ಲೇ ಫೋಟೋ ತೆಗಿಬೋದು ಡಿಪೆಂಡಿಂಗ್ ಆನ್ ಸೊ, ಆರ್ ನಮಗೆ ಆ್ಯಕ್ಷನ್ ಕ್ಯಾಮ್ರಾ ತೊಗೋಬೋದು, ಆರ್ ಇನ್ಸ್ಟಾ 360 ದ ಲೇಟೆಸ್ಟ್ ಎಲ್ಲ ತೊಗೊಂಡು ನಾವು ಆ ಎಕ್ಸ್ಪೀರಿಯನ್ಸ್ನ ರೆಕಾರ್ಡ್ ಮಾಡಿಬಿಟ್ಟು ವಿ ವಾಂಟ್ ಟು ಪುಟ್ ಇಟ್ ಆನ್ ಸೋಷಿಯಲ್ ಮೀಡಿಯಾ, ಆರ್ ಅಟ್ಲೀಸ್ಟ್ ನಮಗಾದರೂ ನಾವು ಸೇವ್ ಮಾಡ್ಕೊಳ್ಳೋಕೆ ಇಟ್ಕೊಂಡೇ ಇರ್ತೀವಿ. ಸೊ ನಾವು ಗೇರ್ಸ್ ಅಂತ ತೊಗೋತೀವಿ. ಲೆಟ್ಸ್ ನಾಟ್ ಲೈ ಟು ಅಸ್ ದ್ಯಾಟ್ ಓಕೆ ಇಟ್ಸ್ ಆಲ್ ಅಬೌಟ್ ಪ್ಯೂರ್ ರೈಡಿಂಗ್ ಅಂತ. ಆ ಕಾಲ ಹೊಟ್ಟೋಯ್ತು. ಓಕೆನಾ, ನೀವು ಎಷ್ಟೇ ನೀವು ಆ ಥರ ಪ್ಯೂರ್ ರೈಡಿಂಗ್ ಅಂತ ಅವರು ವೀಡಿಯೋ ಮಾಡಿಬಿಟ್ಟು ಅದು ಪ್ಯೂರ್ ರೈಡಿಂಗ್ ಅಂತ ಹೇಳ್ತಾರೆ. ಸೊ ಎನಿವೆ ದ ಪಾಯಿಂಟ್ ಈಸ್, ನೀವು ಡೆಫಿನೆಟ್ಲಿ 30% ನಿಮ್ಮದು ಬೇರೆ ಎಕ್ವಿಪ್ಮೆಂಟ್ಸ್ ಆ್ಯಂಡ್ ಎವ್ರಿಥಿಂಗ್ಗೆ ನೀವು ಇಟ್ಕೊಳ್ಳಿ ಅಪಾರ್ಟ್ ಫ್ರಮ್ ಯುವರ್ ವೆಹಿಕಲ್. 70% ಆಬ್ವಿಯಸ್ಲಿ ನೀವು ವೆಹಿಕಲ್ಗೆ ಇಟ್ಕೋಬೇಕು. ಡಿಪೆಂಡ್ಸ್, ನೀವು ಅನ್ಕೋಬೋದು ನಾನು ಈಗ ಫಾರ್ ಎಕ್ಸಾಂಪಲ್ ನಾನೀಗ ಸ್ಕ್ರಾಮ್ಲರ್ ತೊಗೊಂಡ್ಬಿಟ್ಟಿದ್ದೀನಿ. ಬಟ್ ನಾನು ಆಲ್ರೆಡಿ ಎಷ್ಟೊಂದು ಪ್ರಾಡಕ್ಟ್ಸ್ ಮೊದಲೇ ತೊಗೊಂಡಿದ್ದೆ, ಲೈಕ್ ಲಗೇಜು ಆ್ಯಂಡ್ ರೈಡಿಂಗ್ ಗೇರ್ಸು ಆ್ಯಂಡ್ ಈವನ್ ಆ್ಯಕ್ಷನ್ ಕ್ಯಾಮ್ರಾ ಎಲ್ಲ ಮೊದಲೇ ತೊಗೊಂಡಿದೆ. ಬಟ್ ಸ್ಟಿಲ್ ನಾನು ಎಂಡೆಡ್ ಅಪ್ ಬೈಯಿಂಗ್ ಫ್ಯೂ ಮೋರ್ ಥಿಂಗ್ಸು. ಬಿಕಾಸ್ ನಾನು ಫಾರ್ ಎಕ್ಸಾಂಪಲ್
ಸ್ಕ್ರಾಮ್ಲರ್ಗೆ ಆಕ್ಸೆಸರೀಸು ತೊಗೋಬೇಕಾಯಿತು, ಹೊಸ ಲಗೇಜು ತೊಗೋಬೇಕಾಯಿತು. ಬಿಕಾಸ್ ಈ ಲಗೇಜ್ ಹಳೆ ಲಗೇಜ್ ಅದಕ್ಕೆ ಸೂಟ್ ಆಗ್ತಿರ್ಲಿಲ್ಲ. ಸೊ ಆ್ಯಂಡ್ ಆಲ್ಸೋ ಓವರ್ ದ ಪೀರಿಯಡ್ ಆಫ್ ಟೈಮ್, ಫಾರ್ ಎಕ್ಸಾಂಪಲ್ ಈ ಮೈಕ್ ತೊಗೊಂಡಿದ್ದೀನಿ ನೋಡಿ. ಸೊ ಅದು ನಂದು ಆಬ್ವಿಯಸ್ಲಿ ಈಗ ಹೊಸ ಮೈಕ್ ಬಂದಿದೆ ವಿಚ್ ಸೂಟ್ಸ್ ಟು ಮೈ ರಿಕ್ವೈರ್ಮೆಂಟ್ ಇನ್ನೂ ಬೆಟರ್ ಸೂಟ್ ಆಗುತ್ತಂತ. ಸೊ ಯು ವಿಲ್ ಕೀಪ್ ಆನ್ ಬೈಯಿಂಗ್. ಓಕೆನಾ, ನೀವು ಅಸ್ಯೂಮ್ ಮಾಡಿಬಿಡ್ಬೇಡಿ ಅವನ ಹತ್ರ ಆಲ್ರೆಡಿ ಮೊದಲೇ ಎಲ್ಲ ತೊಗೊಂಡ್ಬಿಟ್ಟಿದ್ದೀನಿ, ಆಲ್ ಸೆಟ್ ನಾನು ಬರೀ ವೆಹಿಕಲ್ ಹೊಸ ತೊಗೋಬೇಕಂತ. ನೀವು ಹೊಸ ವೆಹಿಕಲ್ ತೊಗೋಬೇಕಾದ್ರೆ ಆಲ್ವೇಸ್ ಕನ್ಸಿಡರ್ ಎಕ್ಸ್ಟ್ರಾ ಬಜೆಟ್ ಫಾರ್ ಅದರ್ ಎಕ್ವಿಪ್ಮೆಂಟ್ಸು. ಸೊ ಅದನ್ನು ಯಾವಾಗಲೂ ಇಟ್ಕೊಳ್ಳಿ. ಸೊ ಬಜೆಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗು. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಇಸ್ ದ ಪರ್ಪಸ್. ನೀವು ಯಾವ ಪರ್ಪಸ್ಗೋಸ್ಕರ ಈ ಗಾಡಿನ ತೊಗೋತಾ ಇದ್ದೀರಾ ಅಂತ ತುಂಬ ಇಂಪಾರ್ಟೆಂಟ್ ಇದು. ತುಂಬ ಜನ ಇದನ್ನು ತುಂಬ ಲೈಟಾಗಿ ತೊಗೋತಾರೆ. ಪರ್ಪಸ್ ಅಂದರೆ ತುಂಬ ಡೀಪಾಗಿ ಹೋಗ್ಬೇಕು ನೀವು. ನಾನು ಇಲ್ಲಿ ಎಕ್ಸಾಕ್ಟ್ಲಿ ಎಲ್ಲ ಹೇಳಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ ನೀವು ಆರ್ ಯು ಗೋಯಿಂಗ್ ಅಲಾಂಗ್ ವಿತ್ ಯುವರ್ ಪಾರ್ಟ್ನರ್ ಜೊತೆ ಹೋಗ್ತಾ ಇದ್ದೀರಾ, ನಿಮ್ಮ ಹೈಟ್ ಏನು, ನೀವು ಯಾವ ಥರ ರೈಡಿಂಗ್ ಮಾಡ್ತಾ ಇದ್ದೀರಾ, ಟೂರಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ ಯಾವ ಥರ ಟೈಪ್ ಆಫ್ ಟೂರಿಂಗ್ ಮಾಡ್ತಾ ಇದ್ದೀರಾ, ನೀವು ವಿತ್ ಅಡ್ವೆಂಚರ್ ಟೂರಿಂಗ್ ಮಾಡ್ತಾ ಇದ್ದೀರಾ, ನಾರ್ಮಲ್ ಟೂರಿಂಗ್ ಮಾಡ್ತಾ ಇದ್ದೀರಾ, ಸಿಟಿಯಲ್ಲಿ ಯಾವ ಥರ ಓಡಿಸ್ಬೇಕಂತ ಇದ್ದೀರಾ, ನೀವು ಸಿಟಿಯಲ್ಲಿ ಕಾನ್ಸ್ಟೆಂಟ್ಲಿ ಹೋಗ್ತೀರಾ, ಫ್ರೀಕ್ವೆಂಟಾಗಿ ಓಡಿಸ್ತೀರಾ, ಅಲ್ಲ ಅಪರೂಪಕ್ಕೆ ಓಡಿಸ್ತೀರಾ, ಇಷ್ಟೊಂದೆಲ್ಲ ನೀವು ಕ್ಯಾಲ್ಕುಲೇಷನ್ ಮಾಡಲೇಬೇಕಾಗುತ್ತೆ ಈ ಟೈಮಲ್ಲಿ. ಬಿಕಾಸ್ ಆಪ್ಷನ್ಸ್ ಅಷ್ಟೊಂದಿದೆ ನಿಮಗೆ ವೆಹಿಕಲ್ಸ್ದು. ಸೊ ಅದನ್ನೆಲ್ಲ ನೀವು ಕಂಪೇರ್ ಮಾಡಬೇಕಾದ್ರೆ ಇದನ್ನೆಲ್ಲ ಮಾಡಬೇಕಾಗುತ್ತೆ. ಐಮ್ ನಾಟ್ ಸೇಯಿಂಗ್ ದಟ್ ನೀವು ತಲೆ ಕೆಡ್ಸ್ಕೊಂಡ್ಬಿಡ್ಬೇಕಂತ. ಈಗ ನಾನು ಇದೆಲ್ಲ ಹೇಳ್ತೀನಿ, ಬಟ್ ನೀವು ಯಾವುದೋ ಒಂದು ಗಾಡಿ ಚಾನ್ಸ್ ತೊಗೊಂಡ್ಬಿಡ್ತೀರ ಅಂತ ತಿಳ್ಕೊಳ್ಳಿ, ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ. ಓಕೆ ಆ ಗಾಡಿನೇ ಬೆಟರ್ ಇತ್ತಲ್ಲ, ಈ ಗಾಡಿ ಅದಕ್ಕಿಂತ ಚೆನ್ನಾಗಿದೆ ಅಂತ ಅದೆಲ್ಲ ತಲೆ ಕೆಡ್ಸ್ಕೊಬೇಡಿ. ಬಟ್ ನೀವು ನಿಮ್ದು ಎಫರ್ಟ್ ಹಾಕಬೇಕು. ನೀವು ಸ್ವಲ್ಪ ಲೈಕ್ ಏನೇನಿದೆ, ಏನೇನು ಬೇಕು, ಲೈಕ್ ಏನೇನು ರಿಕ್ವೈರ್ಮೆಂಟ್ ಅಂತ ನಿಮ್ಮ ಆ್ಯಂಗಲಿಂದ. ಐಮ್ ನಾಟ್ ಸೇಯಿಂಗ್ ದಟ್ ನೀವು ತುಂಬ ರಿಸರ್ಚ್ ಮಾಡಬೇಕಂತ ಹೇಳ್ತಾ ಇಲ್ಲ. ಬೇಸಿಕ್ ನಿಮ್ಮದು ಏನೇನು ರಿಕ್ವೈರ್ಮೆಂಟು, ಆಮೇಲೆ ನೀವು ಬೇಜಾರು ಮಾಡ್ಕೋಬಾರ್ದು ಬಿಕಾಸ್ ಆಫ್ ದಟ್. ಸೊ ನೀವು ಫಸ್ಟೇ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಆಮೇಲೆ ತೊಗೊಂಡಾದ್ಮೇಲೆ ಒನ್ಸ್ ಯು ಬೈ ಇಟ್ ಈಸ್ ಯುವರ್ ವೆಹಿಕಲ್. ಓಕೆನಾ, ಅದಾದಮೇಲೆ ನೀವು ಏನು ಪರ್ಪಸ್ಗೆ ತೊಗೊಂಡಿದ್ದೀರಾ ಅದನ್ನು ಫುಲ್ಫಿಲ್ ಮಾಡೋಕ್ಕೆ ನೋಡಿ, ರಾದರ್ ದೆನ್ ವೇಸ್ಟಿಂಗ್ ಯುವರ್ ಟೈಮ್ ಕೊರಗ್ತಾ ಕೂತ್ಕೊಳ್ಳೋದು. ಅಯ್ಯೋ ನಾನು ಆ ಗಾಡಿ ತೊಗೋಬೇಕಿತ್ತಲ್ವಾ, ಆ ಗಾಡಿ ಚೆನ್ನಾಗಿತ್ತು ಅಂತ ಆವಾಗ ಮಾಡಬೇಡಿ. ಬಟ್ ಒನ್ಸ್ ಯು ಡಿಸೈಡ್ ದ ಪರ್ಪಸ್ ಆ್ಯಂಡ್ ಎವ್ರಿಥಿಂಗ್ ಆ್ಯಂಡ್ ಬೈ ದ ವೆಹಿಕಲ್, ಥಿಂಕ್ ಮೋರ್ ಅಬೌಟ್ ವಾಟ್ ಯು ವಾಂಟ್ ಟು ಡೂ ವಿತ್ ದಟ್ ಗಾಡಿ ಆ್ಯಂಡ್ ಹೌ ಯು ವಾಂಟ್ ಟು ಫುಲ್ಫಿಲ್ ಯುವರ್ ಪರ್ಪಸ್. ಅದ್ರ ಕಡೆ ಜಾಸ್ತಿ ಫೋಕಸ್ ಮಾಡಿ. ಆ್ಯಂಡ್ ಥರ್ಡ್ ಬಂದ್ಬಿಟ್ಟು ಇಸ್ ದ ಪರ್ಫಾರ್ಮೆನ್ಸ್ ಆ್ಯಂಗಲು. ಸೊ ಪರ್ಫಾರ್ಮೆನ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ನೀವು ಡೋಂಟ್ ನೀಡ್ ಟು ಲೈ ಟು ಯುವರ್ ಸೆಲ್ಫ್. ನಿಮಗೆ ತುಂಬ ಬೆಸ್ಟ್ ಪರ್ಫಾರ್ಮೆನ್ಸ್ ಬೇಕಂದರೆ ಯು ಕ್ಯಾನ್ ಗೋ ವಿತ್ ದ ಬೆಸ್ಟ್ ಪರ್ಫಾರ್ಮೆನ್ಸ್. ಬಟ್ ಆಬ್ವಿಯಸ್ಲಿ ಆ ಪರ್ಫಾರ್ಮೆನ್ಸು ಮತ್ತು ಬಜೆಟು ಜನರಲಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರುತ್ತೆ. ಸೊ ನೀವು ಪರ್ಫಾರ್ಮೆನ್ಸ್ ಜಾಸ್ತಿ ಆಗ್ತಾ ನಿಮ್ಮ ಬಜೆಟೂ ಜಾಸ್ತಿ ಆಗುತ್ತೆ. ಸೊ ಯು ಹ್ಯಾವ್ ಟು ರೆಡ್ಯೂಸ್ ಯುವರ್ ಬಜೆಟು. ನಿಮ್ಮ ಪರ್ಫಾರ್ಮೆನ್ಸ್ನ ನೀವು ಜಾಸ್ತಿ ಮಾಡ್ತಾ ಇರೋದ್ರೆ ಬಜೆಟು ಜಾಸ್ತಿ ಮಾಡಬೇಕಾಗುತ್ತೆ. ಸೊ ಆಬ್ವಿಯಸ್ಲಿ ನೀವು ಆ ಬಜೆಟ್ ನಿಮ್ಮದು ಆಬ್ವಿಯಸ್ಲಿ ರಿಸ್ಟ್ರಿಕ್ಷನ್ ಇರುತ್ತೆ ಎವ್ರಿ ಪರ್ಸನ್ಗೆ. ಸೊ ಯು ಹ್ಯಾವ್ ಟು ರೆಡ್ಯೂಸ್ ಯರ್ ಪರ್ಫಾರ್ಮೆನ್ಸ್ ಲೆವೆಲ್ ರೆಡ್ಯೂಸ್ ಮಾಡಬೇಕಾಗುತ್ತೆ. ಬಟ್ ಆಬ್ವಿಯಸ್ಲಿ ನಿಮಗೆ ಏನು, ಫಾರ್ ಎಕ್ಸಾಂಪಲ್ ನನಗೆ ಸ್ಕ್ರಾಮ್ಲರಲ್ಲಿ ನಂಗೆ ಪರ್ಫಾರ್ಮೆನ್ಸ್ ನಿಜ ಹೇಳ್ತಾ ಇದ್ದೀನಿ, ಎಷ್ಟು ಫಾಸ್ಟಾಗಿ ಹೋಗುತ್ತೆ ಅದು ಇಂಪಾರ್ಟೆಂಟೇ ಇರಲಿಲ್ಲ ನನಗೆ. ಇಟ್ ವಾಸ್ ಮೋರ್ ಅಬೌಟ್ ಏನು ಕೇಪಬಿಲಿಟಿ ಇರುತ್ತೆ, ಲೈಕ್ ಆಫ್ ರೋಡು, ಆನ್ ರೋಡು, ನನಗೆ ಕಂಫರ್ಟೇಬಲ್ ಸೆಟಪ್ಪು, ಸಸ್ಪೆನ್ಷನ್, ದಿಸ್ ವಾಸ್ ಮೋರ್ ಇಂಪಾರ್ಟೆಂಟ್. ಪರ್ಫಾರ್ಮೆನ್ಸ್ ನನಗೆ ಸ್ವಲ್ಪ ಡೆಲ್ಟಾ ಬೇಕಿತ್ತು ಅಷ್ಟೇ. ನಂದು ಹಂಟರಿಂದ ಸ್ವಲ್ಪ ಬೆಟರ್ ಪರ್ಫಾರ್ಮ್ ಮಾಡಿದ್ರು ನನಗೆ ಮೋರ್ ದೆನ್ ಎನಫ್ ಇತ್ತು. ಸೊ ಆ ಥರ ಯೋಚನೆ ಮಾಡ್ಕೊಂಡು ತೊಗೊಂಡಿದ್ದು. ಇಲ್ಲಾಂದರೆ ನನಗೆ ಇದಕ್ಕಿಂತ ತುಂಬ ಜಾಸ್ತಿ ಪರ್ಫಾರ್ಮೆನ್ಸ್ ಬೇಕು ಅಂದರೆ ಫಾರ್ ಮೀ ಹಿಮಾಲಯನ್ ವುಡ್ ಹ್ಯಾವ್ ಬೀನ್ ಅ ಬೆಟರ್ ಆಪ್ಷನ್. ಬಿಕಾಸ್ ಅದು ದ ವೇ ಇಟ್ ಡೆಲಿವರ್ಸ್ ದ ಪರ್ಫಾರ್ಮೆನ್ಸು ಇಟ್ ಈಸ್ ಮಚ್ ಬೆಟರ್ ದನ್ ದ ಸ್ಕ್ರಾಮ್ಲರು. ಸೊ ಆ ಥರ ಎಲ್ಲ ನೀವು ನೋಡಬೇಕಾಗುತ್ತೆ. ನೀವು ತುಂಬಾ ಡೀಟೇಲ್ ಆಗಿ ಪರ್ಫಾರ್ಮೆನ್ಸ್ನ ನೀವು ಅನಾಲಿಸಿಸ್ ಮಾಡಿಬಿಟ್ಟು ತೊಗೋಬೇಕಾಗುತ್ತೆ. ಸೊ ಇದನ್ನೆಲ್ಲ ನೀವು ವೆನ್ ಯು ಆರ್ ಕಂಪೇರಿಂಗ್ ದ ಲೇಟೆಸ್ಟ್ ಆ್ಯಂಡ್ ದ ಓಲ್ಡ್ ಪ್ರಾಡಕ್ಟ್ಸು ಅದನ್ನು ಕಂಪೇರ್ ಮಾಡಬೇಕಾಗುತ್ತೆ. ಲೆಟ್ಸ್ ಕಮ್ ಟು ದ ಮೇನ್ ಪಾಯಿಂಟ್. ನಾವು ವೆದರ್ ದ ಲೇಟೆಸ್ಟ್ ಇಸ್ ದ ಗ್ರೇಟೆಸ್ಟ್. ಬಿಕಾಸ್ ನಾನು ನಿಮಗೆ ಒಂದು ಸ್ಮಾಲ್ ಐಡಿಯಾ ಕೊಟ್ಟೆ ಫಸ್ಟ್, ನಿಮಗೆ ಯಾವ ಥರ ನೀವು ಕಂಪೇರ್ ಮಾಡಬೇಕು ಎವ್ರಿಥಿಂಗು ವಿತ್ ಎನಿ ಪ್ರಾಡಕ್ಟು. ಬಟ್ ನಾವು ಲೆಟ್ಸ್ ಕಮ್ ಟು ದ ಮೇನ್ ಪಾಯಿಂಟು. ನೀವು ಓಲ್ಡ್ ಪ್ರಾಡಕ್ಟು ವಿತ್ ನ್ಯೂ ಪ್ರಾಡಕ್ಟು ಹೆಂಗೆ ಕಂಪೇರ್ ಮಾಡೋದಂತ. ಇಲ್ಲಿ ನೀವು 3 ಪಾಯಿಂಟರ್ ನಾನು ಕೊಡ್ತೀನಿ ವಿಚ್ ವಿಲ್ ಹೆಲ್ಪ್ ಯು ಔಟ್ ಇನ್ ಡಿಸೈಡಿಂಗ್ ಬಿಟ್ವೀನ್ ದ ಲೇಟೆಸ್ಟ್ ಆರ್ ದ ಓಲ್ಡ್ ಪ್ರಾಡಕ್ಟು. ವೆದರ್ ದ ಲೇಟೆಸ್ಟ್ ಇಸ್ ದ ಗ್ರೇಟೆಸ್ಟ್ ಆರ್ ಇಟ್ ಈಸ್ ನಾಟ್ ಅಂತ. ಫಸ್ಟ್ ಥಿಂಗು ನೀವು ನೋಡಬೇಕಾಗಿರೋದು, ಸೊ ಇಲ್ಲಿ ಒಂದು ಪ್ರಾಡಕ್ಟ್ ಇದೆ. ಸೊ ಈ ಪ್ರಾಡಕ್ಟ್ ಬಂದ್ಬಿಟ್ಟು ಹಳೆ ಪ್ರಾಡಕ್ಟು, ಇದು ಪ್ರಾಡಕ್ಟು ಸೇಮ್ ಪ್ರಾಡಕ್ಟು. ಸೊ ಇಟ್ ಈಸ್ ಬೇಸಿಕಲಿ ಅನ್ ಅಪ್ಗ್ರೇಡ್ ಆಫ್ ದ ಪ್ರಾಡಕ್ಟು ಆ್ಯಂಡ್ ಬೋತ್ ದ ಪ್ರಾಡಕ್ಟ್ಸ್ ಆರ್ ಸರ್ವಿಂಗ್ ದ ಸೇಮ್ ಪರ್ಪಸ್ಸು. ಬಟ್ ದೇರ್ ಈಸ್ ಅ ಡಿಫ್ರೆನ್ಸ್ ಇನ್ ದ ಪರ್ಫಾರ್ಮೆನ್ಸು. ಸೊ ಪರ್ಫಾರ್ಮೆನ್ಸ್ಗೆ ಡಿಫ್ರೆನ್ಸ್ ಇದೆ. ಸೊ ಆ ಡಿಫ್ರೆನ್ಸ್ ಇನ್ ದ ಪರ್ಫಾರ್ಮೆನ್ಸ್ನ ನೀವು ಫಸ್ಟ್ ಚೆಕ್ ಮಾಡಬೇಕಾಗುತ್ತೆ. ವಾಟ್ ಇಸ್ ದ ಡಿಫ್ರೆನ್ಸ್ ಇನ್ ದ ಪರ್ಫಾರ್ಮೆನ್ಸು. ಸೊ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಫಸ್ಟ್ ಎಕ್ಸಾಂಪಲ್ ಅಂತ ಹೇಳೋದು ಬೆಟರ್ ಅನಿಸುತ್ತೆ ನಿಮಗೆ. ನಾನು ಬೈಕಿಂದ ಮೊದಲು ನಾನು ಆಬ್ವಿಯಸ್ಲಿ ನೀವು ಇನ್ ಕೇಸ್ ಇಫ್ ಯು ಆರ್ ಪ್ಲಾನಿಂಗ್ ಟು ಬೈ ಬೈಕ್, ಆಬ್ವಿಯಸ್ಲಿ ನಿಮ್ಗೆ Insta360 ಆಲ್ಸೋ ವಿಲ್ ಬಿ ಇನ್ ಯುವರ್ ಮೈಂಡ್. ಇವಾಗ ಲೇಟೆಸ್ಟ್ ತುಂಬ ನ್ಯೂಸಲ್ಲಿರುವಂಥ ಪ್ರಾಡಕ್ಟ್ ಅದು ಫಾರ್ ಬ್ಲಾಗಿಂಗು. ಸೊ Insta360 ತೊಗೋಬೇಕಾದ್ರೆ ನಿಮ್ಗೆ ಆಬ್ವಿಯಸ್ಲಿ ನಿಮ್ಮ ಮೈಂಡಲ್ಲಿರುತ್ತೆ ನಾನು Insta360 X4 ತೊಗೊಳ್ಳೋಣ ಆರ್ X3 ತೊಗೊಳ್ಳೋಣ ಅಂತ. ದಿಸ್ ಇಸ್ ನಾಟ್ ಅ ಪ್ರಾಪರ್ ಕಂಪ್ಯಾರಿಸನ್ನು, ಬಟ್ ಒಂದು ಐಡಿಯಾ ಕೊಟ್ಬಿಡೋಣ ಅಂತ ನಿಮಗೆ. ಸೊ X3 ಬಂದ್ಬಿಟ್ಟು ಅರೌಂಡ್ 32,000 ಇದೆ. ಸೊ ನೀವು X4 ತೊಗೋತೀರ ಅಂದರೆ ಅರೌಂಡ್ 48,000. ಸೊ ಯು ಗಾಂಟ್ ಟು ಸೇವ್ ಅರೌಂಡ್ 16,000 ಇಫ್ ಯು ಬೈ ದ X3. ಬಟ್ X3 ತೊಗೋಬೇಕಾ? ಬಿಕಾಸ್ ಇಲ್ಲಿ ನಿಮಗೆ ಪರ್ಪಸ್ ಸೇಮ್ ಇದೆ, ಪ್ರಾಡಕ್ಟ್ ಬಂದ್ಬಿಟ್ಟು ಸೇಮ್ ಇದೆ ಆ್ಯಂಡ್ ಪರ್ಪಸು ಸೇಮ್ ಇದೆ. ಬಟ್ ದೆರ್ ಈಸ್ ಅ ಡಿಫ್ರೆನ್ಸ್ ಇನ್ ದ ಪರ್ಫಾರ್ಮೆನ್ಸು. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಕಂಪೇರ್ ಇಟ್ ಎಕ್ಸ್ಟೆನ್ಸಿವ್ಲಿ ನಾವು, ಬಟ್ ನಿಮಗೆ ಒಂದು ವರ್ಡಿಕ್ ಕೊಟ್ಬಿಡ್ತೀನಿ. X4 ಈಸ್ ಫಾರ್ ಬೆಟರ್ ದೆನ್ X3. ಸೊ ಪರ್ಫಾರ್ಮೆನ್ಸ್ ವೈಸ್ ನಾನು ಹೇಳ್ತಾ ಇರೋದು, ಪರ್ಫಾರ್ಮೆನ್ಸ್ ವೈಸ್ ಇಟ್ ಬೀಟ್ಸ್ X3 ಲೈಕ್ ಎನಿಥಿಂಗು. ನಿಮಗೆ ಈವನ್ ಅದರಲ್ಲಿ ನಿಮಗೆ ಪ್ರೊಟೆಕ್ಷನ್ ಒಳ್ಳೆ ಸಿಗುತ್ತೆ, ನಿಮಗೆ ಅದಕ್ಕೆ ಪ್ರೊಟೆಕ್ಟಿವ್ ಗೇರ್ಸು ಚೆನ್ನಾಗಿ ಸಿಗುತ್ತೆ ನಿಮಗೆ. ಆ್ಯಂಡ್ ಓವರ್ ಆಲ್ ನೀವು ನೋಡೋದಾದ್ರೆ ಎಷ್ಟು ಡೆಲ್ಟಾ ಇದೆ ಅಂದರೆ ಪರ್ಫಾರ್ಮೆನ್ಸಲ್ಲಿ ಇಟ್ ಈಸ್ ಅರೌಂಡ್ 30 to 40%, ವಿಚ್ ಈಸ್ ವೆರಿ ವೆರಿ ಹ್ಯೂಜ್ ನನ್ನ ಒಪಿನಿಯಲ್ಲಿ ಇಫ್ ಯು ಆರ್ ಪ್ಲಾನಿಂಗ್ ಟು ಬೈ. ಸೊ ಇಲ್ಲಿ ಆಬ್ವಿಯಸ್ಲಿ X3 ಓನರ್ಸು X4 ತೊಗೋಬೇಕಂದ್ರೆ ಆ್ಯಕ್ಚುಲಿ ದೇ ಕ್ಯಾನ್ ಗೋ ಫಾರ್ X4. ಬಟ್ ಅಗೇನ್ ಇಟ್ ಹ್ಯಾಸ್ ಟು ಸರ್ವ್ ಯುವರ್ ಬಜೆಟ್. ಫಸ್ಟ್ ನಿಮ್ಮ ಹತ್ರ ಬಜೆಟು ಅದಕ್ಕೆ
ರಿಲೇಟೆಡ್ ಆಗಿರಬೇಕು ನಿಮಗೆ. ಸೊ ನಿಮ್ಮ ಬಜೆಟ್ ಸರ್ವ್ ಮಾಡುತ್ತಂದ್ರೆ ನೀವು ತೊಗೋಬೋದು. ಬಜೆಟ್ ನಿಮಗೆ ಅಲೋ ಮಾಡ್ತಿಲ್ಲ ಅಂದರೆ ಯು ಕೆನಾಟ್ ಗೋ ವಿತ್ ಇಟ್. ಬಟ್ ಇನ್ ಕೇಸ್ ಯು ಹ್ಯಾವ್ ದ ಬಜೆಟ್ ಯು ಕ್ಯಾನ್ ಗೋ ಆ್ಯಂಡ್ ಅಪ್ಗ್ರೇಡ್ ಫಾರ್ ಇಟ್. ಆ್ಯಂಡ್ ಆಲ್ಸೋ ಇಫ್ ಸಂಬಡಿ ಈಸ್ ಪ್ಲಾನಿಂಗ್ ಟು ಬೈ, ಅವ್ರ ಹತ್ರ 360 ಡಿಗ್ರಿ ಕ್ಯಾಮ್ರಾನೇ ಇಲ್ಲ ಅಂದರೆ X4 ಇಸ್ ಅ ಬೆಟರ್ ಆಪ್ಷನ್. ಬಿಕಾಸ್ ನಿಮಗೆ ಒಂದು ಓವರ್ ಆಲ್ ಪರ್ಫಾರ್ಮೆನ್ಸ್ ಬೆಟರ್ ಆಗುತ್ತೆ. ಸೊ 30-40% ಇಸ್ ಎ ಹ್ಯೂಜ್. ನೀವು ಇವಾಗ X3 ತೊಗೊಂಡ್ಬಿಡ್ಬೋದು, ಬಟ್ 2 to 3 years ಡೌನ್ ದ ಲೈನ್ 16,000 ವಿಲ್ ಬಿ ನೋ ವ್ಯಾಲ್ಯೂ ನಿಮಗೆ. ಸೊ ಅಲ್ಲಿ ನೀವು ತುಂಬ ಬುದ್ಧಿವಂತ. ಏನೋ ದೇರ್ ಆರ್ 2 types ಆಫ್ ಪೀಪಲ್. ಹೆಂಗೆ ಅಂದರೆ ಒಂದು ಟೈಪ್ ಆಫ್ ಪೀಪಲ್ ಹೆಂಗೆ ಅಂದರೆ ನನಗೆ ಲೇಟೆಸ್ಟೇ ಬೇಕು, ಹಳೆ ಪ್ರಾಡಕ್ಟ್ಸ್ ಎಲ್ಲ ಡಬ್ಬ ಅಂತ ಹೇಳೋರೊಬ್ರು ಇದ್ದಾರೆ. ಇನ್ನೊಬ್ಬರು ತುಂಬ ಓವರ್ ಸ್ಮಾರ್ಟ್ ಪರ್ಸನು, ಅವರು ಲೈಕ್ ಹಳೆ ಪ್ರಾಡಕ್ಟ್ಸ್ ಲೇಟೆಸ್ಟ್ ಏನಕ್ಕೆ ತಗೋತೀನಪ್ಪ, ದುಡ್ಡು ಸೇವ್ ಮಾಡ್ಬಿಡೋಣ ಹಳೆ ಪ್ರಾಡಕ್ಟ್ ತೊಗೊಂಡಂತ. ಸೊ ಇಲ್ಲಿ ನೀವು ಈ ಆಬ್ವಿಯಸ್ಲಿ ಆ ಪರ್ಸನು ರಾಂಗೇ, ಬಟ್ ಇಲ್ಲಿ ನೀವು ಸೆಕೆಂಡ್ ಪರ್ಸನ್ ಆಗ್ತಾ ಇದ್ದೀರಾ ಆ್ಯಂಡ್ ವೇಸ್ಟಿಂಗ್ ಯುವರ್ ಮನಿ ಆ್ಯಕ್ಚುಲಿ. ಸೊ ನಿಮ್ಮದು ವ್ಯಾಲ್ಯೂ ಓರಿಯೆಂಟೆಡ್ ನೀವು ಬೈ ಮಾಡಬೇಕಲ್ಲಿ. ಸೊ ದಟ್ ಈಸ್ ಹೌ ಐ ವುಡ್ ಸೇ. ಎನಿವೇ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ಒಪಿನಿಯನ್ಲಿ X4 ಇಸ್ ಬೆಟರ್ ದೆನ್. ಬಟ್ ನೀವು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. DJI ಇದು Action 4, Osmo Action 4. Osmo Action 4 ಮತ್ತು Osmo Action 5 Pro ನೀವು ಕಂಪೇರ್ ಮಾಡಿದೆ, ಎನಿ ಡೇ Osmo Action 5 Pro ಇಸ್ ಬೆಟರ್ ಪ್ರಾಡಕ್ಟು. ಅದರಲ್ಲಿ ನಿಮಗೆ ಇಂಟರ್ನಲ್ ರೆಕಾರ್ಡಿಂಗು ಇದೆ ಆ್ಯಂಡ್ ಈವನ್ ಫಿಲ್ಟರ್ಸು ಸಿಗುತ್ತೆ ಆ್ಯಂಡ್ ಓವರ್ ಆಲ್ ಕ್ವಾಲಿಟಿನೂ ಸ್ವಲ್ಪ ಬೆಟರ್ ಇದೆ. ಬಟ್ ದ ಡೆಲ್ಟಾ ಫ್ರಮ್ Action 4 to Action 5 ಇಸ್ ನಾಟ್ ದ್ಯಾಟ್ ಮಚ್. ಸ್ವಲ್ಪ ಬೆಟರ್ ಇದೆ, ಅದು ತುಂಬ ಬೆಟರ್ ಏನಿಲ್ಲ. ಸೊ ಅಲ್ಲಿ ನೀವು ಏನು ಮಾಡ್ಬೋದು ಅಂದರೆ ಯು ಕ್ಯಾನ್ ಗೋ ಫಾರ್ Action 4 ಆಲ್ಸೋ ಇಫ್ ಯು ವಾಂಟ್ ಟು ಸೇವ್ ದ ಮನಿ. ನೀವು Action 4 ಎರಡೂ ಸೇಮ್ ಪರ್ಪಸ್ ಹೆಲ್ಪ್ ಮಾಡ್ತದೆ, ಬಟ್ ದ ಡೆಲ್ಟಾ ಇಸ್ ನಾಟ್ ವೆರಿ ಬಿಗ್. ಬಟ್ ಎಸ್, ನೀವು ಇಫ್ ಯು ಹ್ಯಾವ್ ದ ಬಜೆಟು, ಇಫ್ ಹ್ಯಾವ್ ದ ಮನಿ, ಯು ಕ್ಯಾನ್ ಗೋ ಫಾರ್ ದ Action 5 Pro. ಬಟ್ ಇಫ್ ಯು ವಾಂಟ್ ಟು ಸೇವ್ ದ ಮನಿ ಆ್ಯಂಡ್ ನಿಮಗೆ ಬೇರೆ ರಿಕ್ವೈರ್ಮೆಂಟ್ಸ್ ಇದೆ, ಲೈಕ್ ನೀವು ಬೈಕ್ ಬೆಟರ್ ಬೈ ಮಾಡಬೇಕು, ರೈಡಿಂಗ್ ಗೇರ್ಸ್ ಬೆಟರ್ ತೊಗೋಬೇಕಂದ್ರೆ ಯು ಕ್ಯಾನ್ ಗೋ ವಿತ್ Action 4 ಆಲ್ಸೋ. ಸೊ ದಟ್ ಈಸ್ ಮೈ ಸಜೆಷನ್. ಆ ಥರ ನೀವು ನೋಡಬೇಕು, ಡೆಲ್ಟಾ ಆಫ್ ದ ಪರ್ಫಾರ್ಮೆನ್ಸ್ ಮ್ಯಾಟರ್ಸ್ ಆಗುತ್ತೆ ಆಗುತ್ತೆ. ನೆಕ್ಸ್ಟಿಗೆ ಬರೋಣ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಸ್ ದ್ಯಾಟ್ ದ ಪ್ರಾಡಕ್ಟ್ ಬಂದ್ಬಿಟ್ಟು ಇಸ್ ದ ಅಪ್ಡೇಟೆಡ್ ವರ್ಷನ್ ಆಫ್ ದ ಅದರ್ ಪ್ರಾಡಕ್ಟು, ಬಟ್ ದೇರ್ ಆರ್ ಲಾಟ್ ಆಫ್ ಡಿಫರೆನ್ಸ್ ಇನ್ ದ ಕಾಂಪೊನೆಂಟ್ರಿ ಆಫ್ ದ ಪ್ರಾಡಕ್ಟು. ಬಟ್ ಎರಡು ಪ್ರಾಡಕ್ಟು ಸೇಮ್ ಪರ್ಪಸ್ನ ಫುಲ್ಫಿಲ್ ಮಾಡುತ್ತೆ. ಇಲ್ಲಿ ಪ್ರಾಡಕ್ಟು ಸೇಮ್ ನೇಮ್ ಇರುತ್ತೆ ಮೇ ಬಿ, ಬಟ್ ಅದರದ್ದು ಆಬ್ವಿಯಸ್ಲಿ ಕಾಂಪೊನೆಂಟ್ಸ್ ಎಲ್ಲ ತುಂಬ ಚೇಂಜ್ ಆಗಿದೆ. ಬಟ್ ಅಗೇನ್ ದ ಪರ್ಪಸ್ ಆಫ್ ಬೋತ್ ಆಫ್ ದೀಸ್ ಪ್ರಾಡಕ್ಟ್ಸ್ ಆರ್ ಸೇಮ್, ಪರ್ಪಸ್ಸು ಸೇಮ್ ಇದೆ. ಸೊ ಅವಾಗ ನೀವು ಏನು ನೋಡಬೇಕಾಗುತ್ತೆ, ಆಬ್ವಿಯಸ್ಲಿ ಪರ್ಫಾರ್ಮೆನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ದಟ್ ಅದು ನ್ಯೂ ಪ್ರಾಡಕ್ಟ್ ದ ಪರ್ಫಾರ್ಮೆನ್ಸ್ ಬೆಟರ್ ಇರುತ್ತೆ. ಸೊ ಇಲ್ಲಿ ಪರ್ಫಾರ್ಮೆನ್ಸ್ನ ನೋಡೋಕೆ ಹೋಗಬೇಡಿ. ಪರ್ಫಾರ್ಮೆನ್ಸ್ ಆಬ್ವಿಯಸ್ಲಿ ಇಟ್ ವಿಲ್ ಬಿ ಬೆಟರ್ ದೆನ್ ಅದರ್ ಪ್ರಾಡಕ್ಟ್, ಬಿಕಾಸ್ ಕಾಂಪೊನೆಂಟ್ರಿ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ ಅಂದರೆ ಆಬ್ವಿಯಸ್ಲಿ ಪರ್ಫಾರ್ಮೆನ್ಸ್ ಓವರ್ಲಿ ಬೆಟರ್ ಬರುತ್ತೆ. ಬಟ್ ಇಲ್ಲಿ ನೀವು ನೋಡಬೇಕಾಗಿದ್ದು ವಿಚ್ ಪ್ರಾಡಕ್ಟ್ ಸರ್ವ್ಸ್ ದ ಪರ್ಪಸ್ ಬೆಸ್ಟ್. ಸೊ ವೆನ್ ಎವರ್ ದ ಕಾಂಪೊನೆಂಟ್ರಿ ಆಫ್ ದ ಪ್ರಾಡಕ್ಟ್ಸ್ ಚೇಂಜ್ ಆದಾಗ ಇಟ್ ಈಸ್ ನಾಟ್ ದ ಪರ್ಫಾರ್ಮೆನ್ಸ್ ನೀವು ನೋಡಬೇಕಾಗಿರೋದು, ಅಲ್ಲಿ ಮೇನಾಗಿ ನೋಡಬೇಕಾಗಿರೋದು ಪರ್ಪಸ್ ಯಾವುದು ಬೆಟರ್ ಸರ್ವ್ ಮಾಡುತ್ತೆ. ಇನ್ ಕೇಸ್ ದ ನ್ಯೂಯೆಸ್ಟ್ ಪ್ರಾಡಕ್ಟ್, ದ ಲೇಟೆಸ್ಟ್ ಪ್ರಾಡಕ್ಟ್ ಇಸ್ ಸರ್ವಿಂಗ್ ದ ಪರ್ಪಸ್ ಬೆಟರ್, ಯು ಹ್ಯಾವ್ ಟು ಗೋ ವಿತ್ ದ ಲೇಟೆಸ್ಟ್ ಪ್ರಾಡಕ್ಟ್ ಆ್ಯಂಡ್ ನಾಟ್ ದ ಓಲ್ಡ್ ಪ್ರಾಡಕ್ಟ್. ನಿಮಗೆ ಎಕ್ಸಾಂಪಲ್ ಕೊಡೋದಾದರೆ ಹಿಮಾಲಯನ್ 411 ವರ್ಸಸ್ ಹಿಮಾಲಯನ್ 450. ಐ ನೋ ಲೈಕ್ ಏನಕ್ಕಯ್ಯ ನೀನು 411 ಫ್ಯಾನ್ ಅಲ್ವಾ ನೀನು ಅಂತ ಹಂಗೆಲ್ಲ ಹೇಳ್ಬೋದು ನೀವು. ಆ್ಯಂಡ್ 411 ಫ್ಯಾನ್ಸ್ ಅವ್ರು ಬೇಜಾರು ಮಾಡ್ಕೋಬೋದು. ಬಟ್ ದ ರಿಯಾಲಿಟಿ ಈಸ್ ದ್ಯಾಟ್ 450 ನೀವು ಎರಡೂದ್ರ ಪರ್ಪಸ್ ಬಂದ್ಬಿಟ್ಟು ಅಡ್ವೆಂಚರ್ ಟೂರಿಂಗ್. ಓಕೆನಾ, ಅಡ್ವೆಂಚರ್ ಟೂರಿಂಗ್ನ ನೀವು ಕನ್ಸಿಡರ್ ಮಾಡಿದೆ ನೀವು, ಪ್ಯೂರ್ಲಿ ಹಿಮಾಲಯನ್ 450 ಇಸ್ ಅ ಫಾರ್ ಬೆಟರ್ ಪ್ರಾಡಕ್ಟ್ ದೆನ್ ದ ಹಿಮಾಲಯನ್ 411. ನೀವು ಏನೇ ಹೇಳ್ಬೋದು, ಬಿಕಾಸ್ ದ ಥಿಂಗ್ ಇಸ್ ಏನು ಅಂದರೆ ಎರಡರದ್ದು ಕ್ಯಾರೆಕ್ಟರಿಸ್ಟಿಕ್ ಡಿಫ್ರೆಂಟ್ ಇದೆ, ಕಾಂಪೊನೆಂಟ್ರಿ ಬೇರೆ ಇದೆ. ಬಿಕಾಸ್ ನಿಮ್ಗೆ ಒಂದು ಇಸ್ ಎ ಲೋ ಎಂಡ್ ಟಾರ್ಕ್ ಚೆನ್ನಾಗಿದೆ, ಇನ್ನೊಂದಲ್ಲಿ ಹೈ ಎಂಡ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಬಟ್ ದ ಥಿಂಗ್ ಇಸ್ ನಿಮ್ಮದು ಎರಡರದ್ದು ನೀವು ಪರ್ಪಸ್ ನೋಡಬೇಕು. ದಟ್ ಈಸ್ ದ ಅಡ್ವೆಂಚರ್ ಟೂರಿಂಗ್. ಅಡ್ವೆಂಚರಲ್ಲಿ ನಿಮಗೆ ಸಸ್ಪೆನ್ಷನ್ ಸೆಟಪ್ ಚೆನ್ನಾಗಿದೆ 450ಅಲ್ಲಿ, ನಿಮಗೆ ಚಾಸಿ ಚೆನ್ನಾಗಿದೆ, ಅದರದ್ದು ಟೂರಿಂಗ್ ನೋಡೋದ್ರೆ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಚೆನ್ನಾಗಿದೆ, ಸೀಟ್ ಸಖತ್ತಾಗಿದೆ, ನಿಮಗೆ ಒಳ್ಳೆ ವಿಂಡ್ ಪ್ರೊಟೆಕ್ಷನ್ ಸಿಗುತ್ತೆ, ನಿಮಗೆ ಮ್ಯಾಪ್ಸ್ ಇದೆ ಮುಂದ್ಗಡೆ ಆರಾಮಾಗಿ ನಿಮಗೆ ನೋಡೋಕ್ಕೆ. ಸೊ ಮೆನಿ ಥಿಂಗ್ಸ್ ಯು ಆರ್ ಗೆಟಿಂಗ್ ಫ್ರಾಮ್ ದಟ್ ಪ್ರಾಡಕ್ಟು. ಈವನ್ ನಿಮಗೆ ಟ್ಯಾಂಕ್ ಕೆಪಾಸಿಟಿನೂ 17 ಲೀಟರ್ ಇದೆ. ಸೊ ಡಿಸೈಡ್ ಮಾಡೋಕ್ಕೆ ತುಂಬ ಈಸಿ ಇದೆ ನಿಮಗೆ, ಒಂದು ಅಷ್ಟು ಬೆಟರ್ ಪರ್ಫಾರ್ಮ್ ಮಾಡ್ತಾ ಇದೆ. ಸೊ ಪರ್ಫಾರ್ಮೆನ್ಸ್ ಇನ್ ಅಡ್ವೆಂಚರ್ ಟೂರಿಂಗ್ ದಿಸ್ ಇಸ್ ಬೆಟರ್. ಅಗೇನ್ ಐ ಆಮ್ ನಾಟ್ ಸೇಯಿಂಗ್ ದಟ್ ಇದರಲ್ಲಿ ಕಾಂಪೊನೆಂಟ್ಸ್ ಬೆಟರ್ ಇದೆ ಅಂತ ಹೇಳ್ತಾ ಇಲ್ಲ. ದಟ್ ಈಸ್ ವಾಟ್ ಯು ನೀಡ್ ಟು ಕನ್ಸಿಡರ್. ಇಫ್ ಕಾಂಪೊನೆಂಟ್ಸ್ ವಾಸ್ ಓನ್ಲಿ ದ ಥಿಂಗ್ ಟು ಡಿಟರ್ಮಿನ್ ನೀವು ಈ ಪ್ರಾಡಕ್ಟ್ ಅಂದರೆ ಯು ಶುಡ್ ನಾಟ್ ಗೋ ಫಾರ್ ಹಿಮಾಲಯನ್ 450. ಮೇ ಬಿ ಬರೀ ಒಂದು 2-3 ಕಾಂಪೊನೆಂಟ್ಸ್ ಎಲ್ಲ ಎಕ್ಸ್ಟ್ರಾ ಕೊಟ್ಬಿಟ್ಟು ಇದು ಬೆಟರ್ ಪ್ರಾಡಕ್ಟ್ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ that is not why you should buy the product. You should buy the product because the components alla, the purpose ಅದು ಬೆಟರ್ ಮಾಡ್ತಾ ಇದೆ ಹಿಮಾಲಯನ್ 450. ಸೊ ದಟ್ ಈಸ್ ವೈ ಯು ಶುಡ್ ಗೋ ಫಾರ್ ದ ಪ್ರಾಡಕ್ಟ್. ಸೊ ಇಲ್ಲಿ ನೀವು ಲೇಟೆಸ್ಟು ಗ್ರೇಟೆಸ್ಟ್ ಆಗುತ್ತೆ ಇಲ್ಲಿ. ಸೊ ಲಾಸ್ಟಿಂಗ್ ಬಂದ್ಬಿಡೋಣ. ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಇಟ್ ಈಸ್ ಬೇಸಿಕಲಿ ಅ ಡಿಸ್ಗೈಸ್. ಇದು ಏನಾಗುತ್ತೆ ಅಂದರೆ ಒಂದೊಂದ್ಸಲಿ ಪ್ರಾಡಕ್ಟು ಸೇಮ್ ಇರುತ್ತೆ, ಪರ್ಪಸ್ ಇಟ್ ಅಪಿಯರ್ಸ್ ಟು ಬಿ ಸೇಮ್. ಓಕೆನಾ, ಪರ್ಫಾರ್ಮೆನ್ಸ್ ಆಬ್ವಿಯಸ್ಲಿ ಇಟ್ಸ್ ಅ ಲೇಟೆಸ್ಟ್ ಪ್ರಾಡಕ್ಟ್ ಅಂದರೆ ಜನರಲಿ ಒಂದು ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿರುತ್ತೆ ಆ್ಯಂಡ್ ಎವ್ರಿಥಿಂಗ್, ಪರ್ಫಾರ್ಮೆನ್ಸ್ ಒಂದಕ್ಕಿಂತ ಬೆಟರ್ ಇರುತ್ತೆ. ಬಟ್ ಇಲ್ಲಿ ದ ಪ್ರಾಬ್ಲಮ್ ಏನಾಗ್ಬಿಡುತ್ತೆ ಅಂದರೆ ನಿಮಗೆ ಒಂದು ಡಿಸ್ಗೈಸ್ ಆಗಿಬಿಡುತ್ತೆ ಇನ್ ದ ಪರ್ಪಸ್ಸು. ಯು ಅಸ್ಯೂಮ್ ದಟ್ ದ ಪರ್ಪಸ್ ಇಸ್ ಸೇಮ್, ಬಟ್ ಆ್ಯಕ್ಚುಲಿ ದ ಪರ್ಪಸ್ ಆಫ್ ಬೋತ್ ದೀಸ್ ವೆಹಿಕಲ್ಸ್ ಆರ್ ಡಿಫ್ರೆಂಟು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಫಸ್ಟ್ ಥಿಂಗ್ ನೀವು ಡಿಸೈಡ್ ಮಾಡಬೇಕಾಗಿರೋದು ವಿಚ್ ಪರ್ಪಸ್ ಯು ಆರ್ ಗೋಯಿಂಗ್ ಟು ಬೈ ಇಟ್ ಫಾರ್ ಅಂತ. ಅದನ್ನು ಡಿಸೈಡ್ ಮಾಡ್ಬಿಟ್ಟು
ತೊಗೊಬಿಟ್ಟು ಬೈ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಕೊಟ್ಬಿಡ್ತೀನಿ, ನೀವು ಕನ್ಫ್ಯೂಸ್ ಆಗಿದ್ದೀರಾ. ಮೀಟಿಯೋರ್ 350 ಆ್ಯಂಡ್ ಸೂಪರ್ ಮೀಟಿಯೋರ್ 650, ಇದರಲ್ಲಿ ಏನು ಡಿಫ್ರೆನ್ಸ್ ಅಂದರೆ ನಿಮಗೆ ಎರಡು ಕ್ರೂಸರ್ ಬೇಕು. ಸೊ ಪರ್ಪಸ್ ಲುಕ್ಸ್ ಲೈಕ್ ಓಕೆ ಇದು ಕ್ರೂಸರ್ ಅದು ಕ್ರೂಸರ್ ಅಂತ ಅನಿಸ್ತಾ ಇದೆ ನಿಮಗೆ. ಆ್ಯಂಡ್ ಆಬ್ವಿಯಸ್ಲಿ ನಿಮಗೆ 650ಯಲ್ಲಿ ಪರ್ಫಾರ್ಮೆನ್ಸ್ ಬೆಟರ್ ಇದೆ. ಬಟ್ ದ ಪ್ರಾಬ್ಲಮ್ ಇಸ್ ದ ಮೀಟಿಯೋರ್ 350 ಈಸ್ ಎ ಕಂಪ್ಲೀಟ್ಲಿ ಡಿಫ್ರೆಂಟ್ ಗಾಡಿ. ನಿಮಗೆ ಸಿಟ್ಟಿಂಗ್ ಪಾಸ್ಚರಿಂದ ಹಿಡಿದು ನಿಮಗೆ ರೈಡಿಂಗ್ ಕಂಫರ್ಟ್ ಆಗಿರಲಿ, ಆ್ಯಂಡ್ ಅದರ ಪರ್ಪಸ್ ಫಾರ್ ಎಕ್ಸಾಂಪಲ್ ನೀವು ಇದನ್ನು ಟೂರಿಂಗು ಎತ್ಕೊಂಡು ಹೋಗ್ಬೋದು, ಸಿಟಿಯಲ್ಲೂ ಸ್ವಲ್ಪ ಡೀಸೆಂಟಾಗಿ ಪರ್ಫಾರ್ಮ್ ಮಾಡುತ್ತೆ. ವೆರಾಸ್ ಮೀಟಿಯೋರ್ 650 ಬಂದ್ಬಿಟ್ಟು ನಿಮಗೆ ಸಿಟಿಯಲ್ಲಿ ತುಂಬಾ ಕಷ್ಟ, ಹೀಟ್ ಇದೆ ತುಂಬ ಅದರಲ್ಲಿ. ಆ್ಯಂಡ್ ಟೂರಿಂಗ್ ಮಾಡಬೇಕಾದ್ರೆ ಸಸ್ಪೆನ್ಷನ್ ಸಖತ್ ನಿಮಗೆ ಸ್ಟಿಫ್ ಆಗಿದೆ, ಗ್ರೌಂಡ್ ಕ್ಲಿಯರೆನ್ಸು ತುಂಬ ಕಮ್ಮಿ ಇದೆ. ಬಟ್ ದ ಥಿಂಗ್ ಈಸ್ ಒನ್ ಈಸ್ ಅನ್ ಅಥೆಂಟಿಕ್ ಕ್ರೂಸರ್. ನಿಮ್ಗೆ ಅಥೆಂಟಿಕ್ ಅಮೆರಿಕನ್ ಸ್ಟೈಲ್ ನಿಮಗೆ ಕ್ರೂಸರ್ ಬೇಕು ಅಂದರೆ ದರ್ ಇಸ್ ನೋ ಅದರ್ ವೆಹಿಕಲ್. ಆ್ಯಂಡ್ ಅಷ್ಟು ಗುಡ್ ಲುಕಿಂಗ್ ಗಾಡಿ ನಿಮಗೆ ಎಂಟೈರ್ ರಾಯಲ್ ಎನ್ಫೀಲ್ಡ್ ಸೆಟಪ್ಪಲ್ಲಿ ನಿಮಗೆ ಮೋಸ್ಟ್ ಬ್ಯೂಟಿಫುಲ್ ಗಾಡಿ ಇರೋದು ಸೂಪರ್ ಮೀಟಿಯೋರ್ 650. ಫಾರ್ ಮೀ ದ್ಯಾಟ್ ಈಸ್ ಅನ್ ಅಥೆಂಟಿಕ್ ಕ್ರೂಸರ್. ಸೊ ನೀವು ಕ್ರೂಸರ್ ಲೆವೆಲ್ಗೆ ಕ್ರೂಸರ್ ತೊಗೋಬೋದು. ಬಟ್ ಇಫ್ ಯು ಆರ್ ಬೈಯಿಂಗ್ ಅ ವೆಹಿಕಲ್ ನಾಟ್ ಬಿಕಾಸ್ ಆಫ್ ಇಟ್ ಈಸ್ ಅ ಕ್ರೂಸರ್, ಬಿಕಾಸ್ ಆಫ್ ದ ವೆಹಿಕಲ್, ಬೇಸಿಕಲಿ ಆ ವೆಹಿಕಲ್ ಏನು ವ್ಯಾಲ್ಯೂ ನಿಮ್ಗೆ ಡಿರೈವ್ ಮಾಡುತ್ತೆ, ನೀವು ಟೂರ್ ಮಾಡ್ಬೋದು, ನಿಮಗೆ ಸ್ವಲ್ಪ ಲುಕ್ ಬೇಕಿತ್ತು ಅಷ್ಟೇ ಕ್ರೂಸರ್ದು. ಯು ಡೋಂಟ್ ವಾಂಟೆಡ್ ದ ಆ್ಯಕ್ಚುಯಲ್ ಕ್ರೂಸರ್ ಇನ್ ಟರ್ಮ್ಸ್ ಆಫ್ ಪರ್ಫಾರ್ಮೆನ್ಸ್ ಅಂದರೆ ಯು ಶುಡ್ ಗೋ ಫಾರ್ 350. ಈ ಒಂದು ನಿಮಗೆ ಪವರ್ ವೈಸ್ ನಿಮಗೆ ಕಮ್ಮಿ ಇದ್ರೂ. ಸೊ ಅದನ್ನು ನೀವು ಜಡ್ಜ್ ಮಾಡಬೇಕಾಗತ್ತೆ ಇಲ್ಲಿ. ನೀವು ವೆನೆವರ್ ಯು ಆರ್ ಗೋಯಿಂಗ್ ವೆದರ್ ಲೇಟೆಸ್ಟ್ ಇಲ್ಲಿ ಗ್ರೇಟೆಸ್ಟ್ ಆಗಿಲ್ಲ ಇಲ್ಲಿ. ಆ್ಯಂಡ್ ಸೇಮ್ ಥಿಂಗ್ ಐ ವುಡ್ ಸೇ, ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ, ಹೆಲ್ಮೆಟ್ಸಲ್ಲೂ ಹಿಂಗೆ ಆಗುತ್ತೆ. ನಾನು MT ಹೆಲ್ಮೆಟ್ಸ್ ಇದೆ ನೋಡಿ, MT ಹೆಲ್ಮೆಟ್ಸಲ್ಲೂ ಅಷ್ಟೇ ಥಂಡರ್ ಸೀರೀಸ್ ಅಂತ ಬರುತ್ತೆ. ಥಂಡರ್ ಸೀರೀಸಲ್ಲಿ ನಿಮಗೆ ಎಲ್ಲ ಬಂದ್ಬಿಟ್ಟು ಇಟ್ ಇಸ್ ಅರೌಂಡ್ 6,000 ರುಪೀಸು. ಸೊ ಆ 6,000 ರುಪೀಸ್ ನಿಮಗೆ ಆ್ಯಕ್ಚುಲಿ ಆ ಟೂರಿಂಗ್ ಹೆಲ್ಮೆಟ್ಸ್ ಬರುತ್ತೆ. ಸೊ ಅದೇ ನಿಮಗೆ ಸ್ವಲ್ಪ ಹೈಯರ್ ರೇಂಜಸಲ್ಲಿ ಹೋದರೆ ಅರೌಂಡ್ 8,000 9,000 ನಿಮಗೆ ಒಂದು ಹೆಲ್ಮೆಟ್ ಬರುತ್ತೆ. ಸೊ ಆ ಹೆಲ್ಮೆಟ್ ಬಂದ್ಬಿಟ್ಟು ಸ್ಪೋರ್ಟ್ಸ್ ಹೆಲ್ಮೆಟ್ಟು. ಆ ಸ್ಪೋರ್ಟ್ಸ್ ಹೆಲ್ಮೆಟ್ ಬಂದ್ಬಿಟ್ಟು ಇಟ್ ಈಸ್ ಆ್ಯಕ್ಚುಲಿ ತುಂಬ ನ್ಯಾರೋ ಇದೆ. ನಿಮಗೆ ಇಟ್ ಈಸ್ ಕಾಸ್ಟ್ಲಿಯರ್, ಅದು ಕಾಂಪೋನೆಂಟ್ಸ್ ಬೆಟರ್ ಇದೆ, ಈವನ್ ಲೈಟು ಇದೆ. ಬಟ್ ನಿಮಗೆ ಟೂರಿಂಗ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ ಆ್ಯಕ್ಚುಲಿ. ಸೊ ಯು ನೀಡ್ ಟು ಬಿ ಲಿಟಲ್ ಬಿಟ್ ಕೇರ್ಫುಲ್ ವೈಲ್ ಚೂಸಿಂಗ್ ದ ಪ್ರಾಡಕ್ಟು, ಜಸ್ಟ್ ಬಿಕಾಸ್ ಇಟ್ ಪರ್ಫಾರ್ಮೆನ್ಸ್ ಬೆಟರ್ ಕೊಡುತ್ತೆ ಅಂತ. ಅದ್ರ ಪರ್ಪಸ್ ಇಫ್ ಇಟ್ ಈಸ್ ನಾಟ್ ಸರ್ವಿಂಗ್ ದ ಸೇಮು, ಯು ಶುಡ್ ನಾಟ್ ಗೋ ಫಾರ್ ದಟ್ ಪ್ರಾಡಕ್ಟ್ ಜಸ್ಟ್ ಬಿಕಾಸ್ ಆಫ್ ದ ಸೇಮ್ ನೇಮ್ ಆ್ಯಂಡ್ ಎವ್ರಿಥಿಂಗ್. ನೀವು ಮಿಸ್ಗೈಡ್ ಆಗಬಾರ್ದು. ಸೊ ತುಂಬ ಕೇರ್ಫುಲ್ ಆಗಿರಬೇಕು. ಸೊ ಇಲ್ಲಿ ನಾನು ನಿಮಗೆ 3 ಸಿನಾರಿಯೋಸ್ ಹೇಳ್ಬಿಟ್ಟಿದ್ದೀನಿ. ಸೊ ಬೇಸಿಕಲಿ 3 ಸಿನಾರಿಯೋಸ್ನ ನೀವು ಯೂಸ್ ಮಾಡಿಕೊಂಡು ಯು ವಿಲ್ ಬಿ ಏಬಲ್ ಟು ಡಿಸೈಡ್ ವೆದರ್ ದ ಲೇಟೆಸ್ಟ್ ಇಸ್ ದ ಗ್ರೇಟೆಸ್ಟ್. ಜನರಲಿ ಏನಂದರೆ ನೀವು ಕಂಪನಿ ನೀವು ಕಂಪೇರ್ ಮಾಡೋದಾದರೆ ವೆನ್ ದೇ ಅಪ್ಗ್ರೇಡಿಂಗ್ ಅ ಪ್ರಾಡಕ್ಟು, ಅವ್ರು ಆಬ್ವಿಯಸ್ಲಿ ಅದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಬಟ್ ನೀವು ಏನು ನೋಡಬೇಕಂದ್ರೆ ಆ ಪರ್ಫಾರ್ಮೆನ್ಸ್ ಫಸ್ಟ್ಲಿ ಎಷ್ಟು ಡೆಲ್ಟಾ ಇದೆ, ಸೇಮ್ ಪರ್ಪಸ್ ಫುಲ್ಫಿಲ್ ಮಾಡ್ತಾ ಇದೆಯಾ. ಇನ್ ಕೇಸ್ ಎರಡರದ್ದು ಕಂಪ್ಲೀಟ್ಲಿ ಕಾಂಪೋನೆಂಟ್ರಿ ಚೇಂಜ್ ಆಗ್ತಾ ಇದ್ದರೆ ವಿಚ್ ಇಸ್ ಗಿವಿಂಗ್ ಅ ಬೆಟರ್ ಪರ್ಪಸ್, ನಮ್ಗೆ ಯಾವ್ದು ಬೆಟರ್ ಫುಲ್ಫಿಲ್ ಮಾಡುತ್ತೆ. ಆ್ಯಂಡ್ ಥರ್ಡ್ ಬಂದ್ಬಿಟ್ಟು ನೀವು ವೆದರ್ ದ ಆ್ಯಕ್ಚುಯಲ್ ಪರ್ಪಸ್ ಆಫ್ ಬೋತ್ ದ ವೆಹಿಕಲ್ಸ್ ಆರ್ ಬೋತ್ ದ ವಾಟ್ ಎವರ್ ಐಟಮ್ಸು ಆರ್ ಸೇಮ್ ಆರ್ ನಾಟ್ ಅಂತ ನೀವು ನೋಡಬೇಕಾಗುತ್ತೆ. ಸೊ ಇದನ್ನು ನೋಡ್ಬಿಟ್ಟು ಯು ಶುಡ್ ಡಿಸೈಡ್ ವೆದರ್ ಲೇಟೆಸ್ಟ್ ಇಸ್ ದ ಗ್ರೇಟೆಸ್ಟು. ಜನರಲಿ ಆಸ್ ಐ ಟೋಲ್ಡ್ ಯು, ವೆನ್ ರಿವ್ಯೂವರ್ಸ್ ರಿವ್ಯೂ ಮಾಡಬೇಕಾದ್ರೆ ಅವರು ಲೇಟೆಸ್ಟ್ ಇಸ್ ದ ಗ್ರೇಟೆಸ್ಟ್ ಅಂತಲೇ ಹೇಳ್ತಾರೆ. ಬಿಕಾಸ್ ಆಬ್ವಿಯಸ್ಲಿ ಆ ಪ್ರಾಡಕ್ಟು ಓವರ್ ಆಲ್ ದ ಪರ್ಫಾರ್ಮೆನ್ಸ್ ಬೆಟರ್ ಇರುತ್ತೆ. ಬಟ್ ನೀವು ಯು ಹ್ಯಾವ್ ಟು ಲುಕ್ ಇನ್ ಟು ಅದರ್ ಥಿಂಗ್ಸ್ ಆಸ್ ವೆಲ್. ಸೊ ಅದನ್ನು ನೋಡ್ಬಿಟ್ಟು ಬೈ ಮಾಡಿ, ಒಂದು ಇನ್ಫಾರ್ಮ್ ಜಜ್ಮೆಂಟ್ ಮಾಡಿ ಆ್ಯಂಡ್ ಬೈ ದ ಪ್ರಾಡಕ್ಟ್ಸ್ ಅಂತ ನಾನು ಈ ವಿಡಿಯೋ ಮಾಡಿರೋದು. ಆ್ಯಂಡ್ ದಿಸ್ ಇಸ್ ನಾಟ್ ಅ ವಿಡಿಯೋ ಟು ಗಿವ್ ಯು ಲೆಕ್ಚರ್, ನೀವು ಲೇಟೆಸ್ಟ್ ತೊಗೋಬೇಡಿ ಅವ್ರು ಹಳೆ ತೊಗೊಳ್ಳಿ. ನಾನು ಲೆಕ್ಚರ್ ಮಾಡೋಕ್ಕೇನಿಲ್ಲ, ಐ ಆಮ್ ಜಸ್ಟ್ ದೇರ್ ಟು ಗೈಡ್ ಯು. ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.